ನನಗೆ ಯಾರು ಅಂತ ತಿಳಿಸಿದ್ದೀನಿ. ನಿನ್ನ ಬಾಯಿಗಳೇ ಕೇಳಲಿಕ್ಕೆ ಬಂತ ಹಂತವನಿಗೆ ಹೀಗೆ ಹೇಳಿ ಹೊರೆಯಾದ ಚಕ್ರವರ್ತಿಯಾದ ನನ್ನ ಮಹಾರಾಜರ ಬಗ್ಗೆ ಎಂತ ಆದರ ಗೌರವ ಇರಿಸಿದವ ನಾವು ಎಂಬುದನ್ನು ನೀನು ಚೆನ್ನಾಗಿ ಬಲ್ಲ. ವಿಷಯಕ್ಕೆ ಬಂದಾಗ ಸಮಸ್ತ ರಾಜರು ಮಂಡಲಾಧಿಕಾರರು ನೀನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಂತ ಮಕ್ಕಳ ಹಾಗೆ ನೋಡ್ತಾ ನಿನ್ನ ಸಿಂಹಾಸನದಲ್ಲಿ ಮಾಡಿ ಬದುಕಬೇಕು ಪೂರ್ವಜನ್ಮ ಬದುಕಿಬೇಕು. ಪುಣ್ಯಾತ್ಮ ಸತ್ಯ ಹೇಳು, ನಿಜ ಹೇಳು. ನಿನ್ನ ಆಪ್ತ ವಲಯದಲ್ಲಿ ನಾನು ಹೇಳಿಕೊಂಡಿರುವಂತಹ ಹಂಪಿತ್ತು ನನಗೆ. ನಿನ್ನ ಆಪ್ತನಿದ್ದಾನೆ ಓದಲ್ಲಿ ಬಂದಲ್ಲಿ ಹೇಳಿಕೊಳ್ತಾ ಇದ್ದೀನಿ. ನಾನು ಚಕ್ರವರ್ತಿಯಾದಂತಹ ಪ್ರೀತಿಗೆ ಪಾತ್ರ ಮಾಡಿದ್ದೀನಿ. ಅವರ ವಿಶ್ವಾಸಕ್ಕೆ ನಾನು ಯೋಗ್ಯನಿದ್ದೇನೆ ಎಂಬ ಹಾಗೆ ಹೇಳಿಕೊಳ್ಳುತ್ತಿದ್ದವು. ನಿನ್ನ ವಿಶ್ವಾಸಕ್ಕೆ ನಾನು ಪಾತ್ರನಾಗಿದ್ದೇನೆ. ಹಾಗೆ ಇವಾಗ ನನ್ನಲ್ಲಿ ನೀವು ವಿಶ್ವಾಸ ಇಲ್ಲ. ನನ್ನ ಸತ್ಯ ಆಗುತ್ತಿಲ್ಲ. ಮೇಲೆ ಯಾಕೆ ಸ್ವಾಮಿ ಮಗ ಹೇಳ್ತಾ ಇದ್ದೀರಿ? ನಾನು ಹೇಳುವುದು ಸುಳ್ಳೆ. ನಿಜ ಹೇಳುವುದಿಲ್ಲ. ನೀವು ಹೇಳ್ತಿದ್ದು ಸುಳ್ಳೆ ನನಗೆ ಗೊತ್ತಾಗಿದೆ. ನಿಜ ಹೇಳು. ನನ್ನ ನಾಲಿಗೆಯ ಮಾತಿನರಿಗೆ ವಿಶ್ವಾಸ ಇದ್ದಾಗ್ತಾನೆ. ನರಚಕ್ರವರ್ತಿ ಆದಂತಹ ವಿಶ್ವಾಸಕ್ಕೆ ನಾನು ಪಾತ್ರನಲ್ಲ ಅಂತ ಇದ್ದೆ. ನಿನ್ನ ವಿಶ್ವಾಸಕ್ಕೆ ಪಾತ್ರನವಾದ ಬೆಲೆ ಮಾಡಬೇಕು, ಬದುಕಬೇಕು ಮಾಡಿದ ನನಗಿಲ್ಲ. ಇದು ನಾಲಿಗೆ ಎಂಬುದರಲ್ಲಿ ಸತ್ಯವಾದ ನುಡಿಗಳನ್ನು ಹಾಕುತ್ತಾ ವಾಕ್ಯವನ್ನು ನೆಲೆನಿಲ್ಲದ ಅವಕಾಶವನ್ನು ಮಾಡಿಕೊಡಬೇಕು ಅಂತ ನನ್ನ ನಾಲಿಗೆಯ ಮಾತಿನಲ್ಲಿ ವಿಶ್ವಾಸ ಇದ್ದಾಗ್ತಾನೆ. ನನಗೆ ಬದುಕುವ ಸಂಭವ ಈಗ ಹಿಡಿದ ಖಡ್ಗದಿಂದ ನನ್ನ ನಾಲಿಗೆಯನ್ನು ನೀಡಿ ನಿನ್ನ ಪಾದದಲ್ಲಿ ಕೊಟ್ಟು ಅನರ್ಥ ಮಾಡಿಕೊಳ್ಳಬೇಡಪ್ಪ. ಸತ್ಯವನ್ನು ತಿಳಿಯುವುದಕ್ಕೆ ಬೇಕಾದ ಪ್ರಯತ್ನ ಮಾಡ್ತಾ ಇದೆಯಾ? ಸತ್ಯವನ್ನು ಹೇಳ್ತಾ ಇದ್ದೇನೆ. ವಿಶ್ವದ ದೇಶವನ್ನು ಆಳುವಂತ ಅಸಮ ಬಲಾಢ್ಯ